ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಇವತ್ತು ಮಂಡೇ, ಡೇ ಬಂದು 17. ನಾನು ಮನೆಗೆ ಬಂದಿದ್ದೆ, ಅಡುಗೆ ಮಾಡ್ತಾಯಿದ್ದೀನಿ ಇವಾಗ. ಆ್ಯಕ್ಚುಲಿ ಇವಾಗ ಹೊರಡಬೇಕು ಆಫೀಸಿಗೆ ಅಂತ ನಾನು ಮೈಸೂರಿಗೆ. ಆ್ಯಂಡ್ ಇವತ್ತು ಎತ್ನಿಕ್ ಡೇ, ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ಎತ್ನಿಕ್ ವೇರ್ ಹಾಕೊಂಬನ್ನಿ ಅಂತ ಹೇಳಿದ್ದಾರೆ. ತುಂಬ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಶಾರ್ಟ್ ವಿಡಿಯೋ ಹಾಕಿದ್ದೆ, ಬಟ್ ತುಂಬ ಜನ ಅದನ್ನು ನೋಡಿಲ್ಲ. ಸೊ ಟೈಮ್ ಆದಾಗ ಪ್ಲೀಸ್ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಪೂರಿ ಮಾಡೋ ಐಡಿಯಾ ಇದೆ. ಸೊ ಪ್ರತಿ ಸ್ಯಾಟರ್ಡೆ ಸಂಡೇ ನಾನು ಮನೆಗೆ ಬರೋದ್ರಿಂದ ಇವತ್ತು ಸೋಮವಾರ ಆಗಿದೆ. ಸೊ ಕೆಲಸ ಇರೋದು 3:30ಗೆ. ಹಾಗಾಗಿ ಒಂದು 1 ಗಂಟೆಗೆಲ್ಲ ನಾನು ಮತ್ತು ನಮ್ಮ ಅಣ್ಣ ಹೊರಡ್ತೀವಿ ಇಲ್ಲಿಂದ ಮೈಸೂರಿಗೆ. ತಿಂಡಿ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅವನಿಗೋಸ್ಕರ ಕಾಯ್ತಾ ಇದ್ದೆ. ಅವನು ಬಂದ. ಆ್ಯಕ್ಚುಲಿ ಅವ್ನು ರಜಾ ಹಾಕಿದ್ದ, ಜಾತ್ರೆ ಇದ್ದಿದ್ದ ಕಾರಣ. ನಾನು ಬಸ್ಸಲ್ಲಿ ಮೈಸೂರಿಗೆ ಬಂದು ಸೊ ನಾನು ರೂಮಿಗೆ ಬಂದು ರೆಡಿಯಾಗಿ ಬೇಗ ಹೊರಟೆ. ಆ್ಯಂಡ್ ಅದಾದಮೇಲೆ ಗ್ಯಾಪ್ ಸಿಕ್ಕಿಲ್ಲ. ಕಾಫಿ ಕುಡ್ಕೊಂಡು ರಿಟರ್ನ್ ಹೋಗಬೇಕಾದ್ರೆ ಎಲ್ಲ ರಿಟರ್ನ್ ಬರ್ತಾಯಿದ್ರು, ನಡೀರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಹಿತ ಮತ್ತು ವರ್ಷಗೆ ಹಾಯ್ ಹೇಳ್ಕೊಟ್ಟು ಹಾಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಏನು ಪ್ರೋಗ್ರಾಮ್ ಮಾಡ್ಬೋದು ಅಂತ ನಾವು ಎಲ್ಲರೂ ಕಾಯ್ತಾ ನಿಂತಿದ್ವಿ. ಆ್ಯಂಡ್ ಇವರು ಎಂಗೇಜ್ಮೆಂಟ್ ಆಗಿರೋ ಹುಡುಗಿ, ಮದುವೆ ಆದಮೇಲೆ ನಾನು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವರು ಸೂಪರ್ವೈಸರ್ ಸತ್ಯ, ಬಾಲ, ಇವರು ಸತ್ಯ ಅಲಿಯಾಸ್ ಗಡ್ಡಪ್ಪ. ಹಾಯ್ ಟು ಮೈ ವ್ಲಾಗ್. ನಮ್ಮ ಟ್ರೂ ಸ್ಟೈಲ್ ಇರೋ ಪ್ರತಿಯೊಬ್ಬರು ಜೆಂಟ್ಸ್ ಎಲ್ಲರೂ ಸೇರಿಕೊಂಡು ಪ್ರತಿಯೊಂದು ವುಮೆನ್ಸಿಗೆ ಟ್ರಿಬ್ಯೂಟಾಗಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಆ್ಯಂಡ್ ವಿ ಆರ್ ಸೊ ಥ್ಯಾಂಕ್ಫುಲ್ ಟು ದೆಮ್. We are celebrating so late Women's Day. Budget issue. Now you got money, ah? Yeah, the pool, just now we have food and manager and assistant manager leave of this. Only cake cutting, that's it, ah? Women's Day. No, yeah, something. Wedding. Prizes. We can't play by wearing saree. No, you can play. That type of games, ah? Where you are going to? Where you are going to organize? Inside the floor. ಕೇಕ್ ಕಟ್ಟಿಂಗ್ ಆಯಿತು, ಸೆಲೆಬ್ರೇಷನ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರು ಗಿಫ್ಟ್ಸ್ನ ಬಂದು ಫ್ಲವರ್ ಪಾಟ್ಸ್ನ ಕೊಡ್ತಾಯಿದ್ರು, ಜೊತೆಗೆ ರೋಸ್ ಕೊಡ್ತಾಯಿದ್ರು. ನಾನು ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಹಠ ಮಾಡಿ ಇಸ್ಕೊಂಡೆ. ಬಟ್ ಅದು ಹೂ 1 ವಾರ ಕೂಡ ಇರಲಿಲ್ಲ, ಅದು ಬೇಗನೆ ಬಾಡೋಯ್ತು, ಏನಕ್ಕಂತ ಗೊತ್ತಿಲ್ಲ. ಬಟ್ ವನಿತನ್ ಫ್ಲವರೇ ಚೆನ್ನಾಗಿತ್ತು, ಫ್ಲವರ್ ಪಾಟು. ನೆಕ್ಸ್ಟು ನಾವೆಲ್ಲ ಆಚೆ ಬರ್ತಾ ಫೋಟೋ ತೊಗೊಂಡು ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಟೈಮ್ ಆಗಿದ್ದ ಕಾರಣ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬೇಗ ಒಳಗಡೆ ಹೋಗಿಬಿಟ್ವಿ. ನೆಕ್ಸ್ಟ್ ಊಟಕ್ಕೆ ಅಂತ ಬಂದ್ವಿ. ನಾನು ಮನೆಯಿಂದ ಊಟ ತಂದಿದ್ದೆ, ಅವರಿಬ್ಬರು ತಂದಿರಲಿಲ್ಲ. ನೆಕ್ಸ್ಟ್ ನಮ್ಮ ಡೇ ಕಂಪ್ಲೀಟ್ ಆಯಿತು. ಸೊ ಇವತ್ತಿಗೆ ಮುಗಿಸಿದ್ದ ಕಾರಣ ಬೆಳಗ್ಗೆ ಬೇಗ ಎದ್ದು ಊರಲ್ಲಿ ಜಾತ್ರೆ ಇದ್ದಿದ್ದ ಕಾರಣ ಹೊರಟೆ. ಲೈಕ್ ಅವತ್ತು ಮೆರವಣಿಗೆ ಇತ್ತು, ನಮ್ಮಣ್ಣ ಬಂದು ಪಿಕ್ ಮಾಡ್ಕೊಂಡು ಹೋದ. ಇದು ನಾನು ಓದಿದ ಸ್ಕೂಲ್ ಮತ್ತು ಕಾಲೇಜ್. ಸೊ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಒಳ್ಳೆ ವೈಬ್ ಸಿಕ್ತು. ಆ್ಯಂಡ್ ಮಾರ್ನಿಂಗ್ ಸನ್ರೈಸ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾನು ಹೋಗೋ ಅಷ್ಟರಲ್ಲಿ ಕೊಂಡ ಆಗೋಗಿತ್ತು. ಅದಕ್ಕೆ ಅಮ್ಮ ಬೇಗ ಕೈ ಮುಕ್ಕೋ ಹೊರಡೋಣ ಅಂತ ಹೇಳಿದ್ರು. ಕೈ ಮುಕ್ಕೊಂಡು ಹೊರಡುವಾಗ ತಿಂಡಿ ಕೊಡ್ತಿದ್ರು. ಸೊ ಅಪ್ಪ ತಿಂಡಿ ತಿನ್ಕೊಂಡು ಹೋಗಿ ಅಂತ ಕಳಿಸಿದ್ರು. ತಿಂಡಿ ಅಂದರೆ ನಾನು ಮನೆಗೆ ಹೋಗಿ ತಿನ್ನೋಣ ಅಂದ್ಬಿಟ್ಟು ಇಸ್ಕೊಂಡು ಮನೆಗೆ ಹೊರಟ್ವಿ. ನಮ್ಮ ಟಾಮಿ ಕಾಯ್ತಾ ಇದ್ದ. ನೆಕ್ಸ್ಟ್ ಅಮ್ಮ ರಂಗೋಲಿ ಹಾಕ್ತಿರು, ನಾನು ಹಾಲು ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ಸ್ಟಾರ್ಟ್ ಆಯಿತು ನನಗೆ ತೊಂದರೆ ಅಂತ ಅಂದ್ಕೊಂಡು ಹೋದೆ. ಯಾವುದೋ ಹಳೆ ರಂಗೋಲಿ ಕೊಟ್ಬಿಟ್ಟು ರಂಗೋಲಿ ಬಿಡಿಸು ಅಂತ ಅಂದರು. ರೋಡಲ್ಲಿ ಬೇರೆ ಗಾಡಿಗಳು ಓಡಾಡ್ತಾನೇ ಇದ್ವು ಗೈಸ್. ಹೇಗೋ ಒಂದು ಬಿಡಿಸ್ತಾ ಇದ್ದು, ಅಮ್ಮ ಬಿಡಿಸಿದ್ದು. ಆ್ಯಂಡ್ ಇದು ನಾನು ಬಿಡಿಸಿದ್ದು, ಇದಂತೂ ಕಾಣಿಸ್ತಾನೆ ಇಲ್ಲ. ಆಮೇಲೆ ಚೆನ್ನಾಗಿರೋ ರಂಗೋಲಿ ಕೊಟ್ಟರು. ಇದು ಮತ್ತು ಇದನ್ನು ನಾನು ಬಿಡಿಸಿದ್ದು ಗೈಸ್, ನಿಜ ಹೇಳ್ತಾಯಿದ್ದೀನಿ, ನಾನೇ ಬಿಡಿಸಿದ್ದು. ಆಮೇಲೆ ಅಣ್ಣ ಇಲ್ಲೇ ಕೆಲಸದ ಮೇಲೆ ಬಂದಿದ್ದ ಅಂತ ಮನೆಗೆ ಬಂದಿದ್ದ. ಅವನ ಜೊತೆ ಮಾತಾಡ್ತಿದ್ದ. ಅಷ್ಟರಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಯಿತು ಗೈಸ್, ನೋಡ್ಕೊಂಬನ್ನಿ. ಸೊ
ಈ ಒಂದು ಮೆರವಣಿಗೆ ಮತ್ತು ಇದಾದಮೇಲೆ ಏನು ನಡೆಯುತ್ತೆ ಅದನ್ನೆಲ್ಲ ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ನೋಡ್ಬೋದು ಇಂಟ್ರೆಸ್ಟ್ ಇರೋರು. ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇಘ್ನಾಸ್ ವ್ಲಾಗ್. ಹೀಗೆ ನನ್ನ ವ್ಲಾಗನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಎಲ್ರಿಗೂ ಬಾಯ್.